ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಎಕೆ. ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿಬಿಟ್ಟೈತ್ರಿ, ಮತ್ತೆ ಹುಷಾರಿಲ್ಲ ನಂಗೆ. ಹೀಗಾಗಿ ಈ ವಿಡಿಯೋ ಮಾಡಿಟ್ಟಿದ್ದೆ, ನಾನು ಬಿಡೋಕ್ಕಾಗಿರಲಿಲ್ಲ ರೀ. ಭಾಳ ದಿನ ಆಗೋಯ್ತು, ಒಂದು 3 ದಿನ ಆಗೋಯ್ತು ವಿಡಿಯೋ ಮಾಡಿಟ್ಟು. ಇವತ್ತು ಬಿಡಾಕ್ತೀನಿ ನೋಡಿರಿ. ನಮ್ಮ ರಾಕಿ ಎಷ್ಟು ದೊಡ್ಡವಾಗಿದ್ದಾನ ಅಂಥೇಳಿ. ನಮ್ಮ ತಮ್ಮನೂ ಬಂದಿದ್ದ, ಹೀಗಾಗಿ ನಾವು ಮಾತಾಡ್ಕೊಂಡು ಕುಂತಿದ್ದು. ಸಾಯಂಕಾಲ ನಾವು ವ್ಲಾಗ್ ಸ್ಟಾರ್ಟ್ ಮಾಡೀನಿ, ಯಾಕಂದರೆ ಕೆಲಸ ಅಂತೂ ಸ್ವಲ್ಪ ಇತ್ತು, ಬ್ಯುಸಿ ಇದ್ದೆ ನಾನು. ಅದಕ್ಕೋಸ್ಕರ ವ್ಲಾಗ್ನ ಸ್ಟಾರ್ಟ್ ಮಾಡಿರಲಿಲ್ಲ. ಮತ್ತು ಸಾಯಂಕಾಲ ನಾನು ನಮ್ಮ ಹಸ್ಬೆಂಡ್ ಅವರು ಮಾರ್ಕೆಟಿಗೆ ಹೊಂಟಿದ್ದು ರೀ. ಎಲ್ಲ ವೆಜಿಟೇಬಲ್ಸ್ ಮುಗ್ದಿತ್ತು ಅಂಥೇಳಿ ಏನೂ ಮಾಡೋಕ್ಕಿರಲಿಲ್ಲ, ಹೀಗಾಗಿ ತರಕ್ಕೆ ಹೊಂಟಿದ್ದು ರೀ ನಾವು. ಮತ್ತು ಅವರ ವಿಡಿಯೋ ಮಾಡಿದ ಒಮ್ಮೆ ಏನಾದರೂ ಬೈತಾ ಇರ್ತಾರೆ ನನಗೆ, ಅಯ್ಯೋ ಈ ವಿಡಿಯೋ ಮಾಡಾಕತ್ತಿ ಹಿಂಗೇನಾದರೂ ಅಂದುಬಿಡ್ತಾರೆ. ಹೀಗಾಗಿ ನಾನು ಅವ್ರ ಮುಂದೆ ವಿಡಿಯೋ ಮೊಬೈಲ್ ಓಪನ್ ಮಾಡಿ ಕ್ಯಾಮ್ರಾ ಓಪನ್ ಮಾಡೋಕ್ಕೆ ಅಂಜುತ್ತಿರ್ತೇನೆ ರೀ. ಏನಾದರೂ ಸಡನ್ಲಿ ಅಂದ್ರೆ ಇದಾಗಿಬಿಡುತ್ತಲ್ಲ, ಕ್ಯಾಮ್ರಾ ಒಳಗೆಲ್ಲ ವಿಡಿಯೋ ರೆಕಾರ್ಡ್ ಆಗಿಬಿಡುತ್ತಲ್ಲ ಅಂಥೇಳಿ. ಹೀಗಾಗಿ ನೋಡಿರಿ, ಇಲ್ಲಿ ಸ್ವೀಟ್ ತರಕ್ಕಂತ ಹೇಳಿ ಹೋಗಿದ್ದು. ಬೇಕ್ರಿ ತಿಂದು ಭಾಳ ದಿನ ಆಗೈತೆ ರೀ. ಹೀಗಾಗಿ ಆ್ಯಕ್ಚುಲಿ ನಾವು ಒಂದು 3 ಮಂತ್ ಮೇಲೇ ಆಯ್ತು ರೀ, ನಾವು ಏನೂ ಫಾಸ್ಟ್ ಫುಡ್ ಆಗಲಿ ಏನೂ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಹೀಗಾಗಿ ಹೊರಗಿಂದ ಏನೂ ತರಲ್ಲ ಅಷ್ಟು ಜಾಸ್ತಿ. ಈಗ ನನ್ನ ತಮ್ಮನೂ ಇದ್ದ, ನಮ್ಮ ಹರ್ಯಾಗೂ ಬೇಕಾಗುತ್ತೆ, ತಿಂದಿಲ್ಲ ಅವ ಅಂಥೇಳಿ ತರಕ್ಕೆ ಹೋಗಿದ್ದು. ಸ್ವೀಟ್ ನೋಡ್ತಿರ್ಬೋದು ನೀವು, ಒಂದಕ್ಕಿಂತ ಒಂದು ಮಸ್ತ್ ಇದ್ದು ರೀ. ಅದು ಒಂದಂತೂ ನಾನು ನೋಡಿದೆ, ಏನೋ ಸ್ವೀಟ್ ಮಾಡಿಟ್ಟಿದ್ರು, ಅದ್ರ ಮೇಲೆಲ್ಲ ರೋಸ್ ಫ್ಲವರ್, ರಿಯಲ್ ಫ್ಲವರ್ನ ಒಣಗಿಸ್ಬಿಟ್ಟು ಉದುರಿಸ್ಬಿಟ್ಟು ಹಾಕಿದ್ರು. ಅದಂತೂ ನಂಗೆ ನೋಡಿ ಈ ರೀತಿಯೂ ಮಾಡ್ತಾರೆ ಅಂತ ಅನಿಸಿತ್ತು. ನಾನು ನೋಡಿಲ್ಲ, ನೀವು ನೋಡಿದ್ರೆ ಕಮೆಂಟ್ ಹಾಕಿರಿ. ಮತ್ತು ಇದು ನೋಡ್ರಿ, ನಮ್ಮ ಮರ್ಯಾದ ಒಂದಾಗನ ಕೊಡೋಣ ಎಷ್ಟು ಖುಷಿ ಆಗಾಗ್ತಿದ್ದ ಅಂಥೇಳಿ. ಅವ್ನು ಬಿಟ್ಟು ಹೋಗಿದ್ದೀರ ನನ್ನ ಮನ್ಯಾಗ ಅಶ್ವಿನಿ ಜೊತೆ ಇದ್ದವ. ಮತ್ತು ಅವ ಎಷ್ಟು ಖುಷಿ ಆಗಾಗ್ತಿದ್ದ ಅಂದ್ರೆ, ನಂಗೆ ಗೊತ್ತಿತ್ತು ಎಲ್ಲದಕ್ಕಿಂತ ಖುಷಿ JCB ಕೊಟ್ಟಾಗ ಆಗ್ತಾನಂಥೇಳಿ. ಯಾಕಂದ್ರೆ ನನ್ನ ಮಗ ಬಿಗ್ JCB ಲವರ್ ರೀ. ಹೀಗಾಗಿ ಮತ್ತು ನಾನು ಅವ ನಿದ್ದೆಯಿಂದ ಎದ್ದಿದ್ನಲ್ಲ, ಹೀಗಾಗಿ ಮಲಗಿಸಿ ಹೋಗಿದ್ದೆ ರೀ ನಾನು. ಹೀಗಾಗಿ ಅವ ಅಷ್ಟೊಂದು ಖುಷಿಯಾಗಿಲ್ಲ, ಇಲ್ಲಾಂದರೆ ಇನ್ನೂ ಖುಷಿ ಆಗ್ತಿದ್ದ. ನಾವು ಹಿಂಗೆ ಹೊರಗಿಂದದು ಏನಾದರೂ ತಂದಿಟ್ಬಿಟ್ಟು ಅಂದ್ರೆ ಮನ್ಯಾಗ ನಮ್ಮ ಆರ್ಯ ಊಟ ಬಿಡ್ತಾನೆ ರೀ. ನಾವೇನು ಅಂದ್ಕೊಂಡಿರ್ತೀವಿ, ಊಟನೂ ಮಾಡಿ ಜಸ್ಟ್ ಸ್ನ್ಯಾಕ್ಸ್ಗೋಸ್ಕರ ನಮ್ಮ ಆರ್ಯಾಗ ಬರಲಿ ಇಲ್ಲ ಎಲ್ಲರಿಗೂ ಆಗಲಿ ಅಂತ ಹೇಳಿ ನಾವು ತಂದಿಟ್ಟಿರ್ತೀವಿ. ಬಟ್ ಅವಿಲ್ಲ, ಕಂಟಿನ್ಯೂ ಊಟ ಅನ್ನಂಗಿಲ್ಲ, ನಾಷ್ಟ ಅನ್ನಂಗಿಲ್ಲ, ಏನೇನೂ ಇಲ್ಲ, ಅದೇ ಕಂಟಿನ್ಯೂ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ರೀ. ಹೀಗಾಗಿ ಸ್ವಲ್ಪ ಬೇಜಾರಾಗಿ ನಾನು ತಿನ್ನೋದು ಬಿಟ್ಟೆ. ಹೀಗಾಗಿ ಅವಂಗೂ ತರೋದು ಬಿಟ್ಬಿಟ್ಟೆ ರೀ. ನೋಡಿರಿ, ನನ್ನ ತಮ್ಮ ಮ್ಯಾಗಿ ಮಾಡಾಕತ್ತಿದ್ದ. ನೆಕ್ಸ್ಟ್ ನೀವು ನೋಡಿರಿ ಹೆಂಗೆ ಮಾಡ್ತಾನೆ, ಏನಾಯ್ತು ಎಂತ ಅಂತ. ನಾನು ನೋಡಿರಿ ಜಾಮೂನ್ ತಿನ್ನಾಕತ್ತೀನಿ, ಫುಲ್ ಬ್ಯಾಟಿಂಗ್ ಇವತ್ತು. ಯಾಕಂದರೆ ಭಾಳ ದಿನ ಆಯಿತು ಬೇಕ್ರಿ ಐಟಮ್ನ ತಿಂದು. ತಿನ್ಬೇಕು ಅನಿಸಿದಾಗೆಲ್ಲ ಯಾಕೋ ಫುಡ್ ಹೊರಗಿಂದೆಲ್ಲ ತಿನ್ನಬಾರ್ದು ಅಂತ ಹೇಳಿ ಅವಾಯ್ಡ್ ಮಾಡಿದ್ನಿ. ನೀವು ನೋಡಿರಿ ನನ್ನ ತಮ್ಮ ಏನು ಮಾಡಾಕತ್ತಾನ ಏನು ಮ್ಯಾಗಿ ಮಾಡಾಕತ್ತೀನಿ ರೀ. ಮತ್ತು ಎಕ್ಸ್ಟ್ರಾ ಪೋಸ್ ಬೇರೆ ರೀ ಅವಂದ. ಈಕಿ ನೋಡ್ರಿ, ನೀನು ಮಾಡಾಕತ್ತೀನಿ ಆಕಿನೂ ಫುಲ್ ಬ್ಯಾಟಿಂಗ್ ರೀ. ನನ್ನ ಮಗ ನೀ ಏನು ಮಾಡಾಕತ್ತಿ? ಇವ JCB ಆಡಾಕ್ತಾನೆ ರೀ. ನನಗೆ ಗೊತ್ತೈತಿ ಇದು ಇಷ್ಟ ಆಗ್ತೈತೆ ಅಂಥೇಳಿ. ಸೊ ಅಲ್ಲಿ ನೋಡಾನೆ ಎಕ್ದಮ್ ತೊಗೊಂಬಂದ್ಬಿಟ್ನಿ ರೀ. ಇಷ್ಟ ಆಯ್ತಾ ನನ್ನ ಬೇಬಿ ರೀ? ಇದು ಇಷ್ಟ ಆಯ್ತಪ್ಪು? ಅಪ್ಪು ಇಷ್ಟ ಆಯ್ತಾ? ಏನಾದ್ರು ಮಾತಾಡ. ಲವ್ ಯು ಆಲ್. ಹಾಯ್ ಫ್ರೆಂಡ್ಸ್. ಏನು ಮಾಡಾಕ್ತೀರಿ? ಈಗ ಮಾತಾಡ್ತಾನಮ್ಮ. ಹಾಯ್ ಮಾಡಿ. ಹಾಯ್. ನೋಡ್ರಿ ನನ್ನ ಮಗ ಏನೇನು ಮಾತಾಡ್ತಾನಂತ. ನಿಮ್ಮ ಮಮ್ಮಿ ಹೆಸರೇನ? ಭೂಮಿಕಾ ಅಂತಂತಾನೆ. ಆ್ಯಕ್ಚುಲಿ ನನ್ನ ಗಂಡನ ಮನೆಯಾಗ ಇರೋದು ಹೆಸರು ಭೂಮಿಕಾ ಅಂತ ಕರೀತಾರ್ರಿ. ಹಿಂಗಾಗಿ ಭೂಮಿಕಾ ಅಂತಂತಾನ. ಕಾಲು ಹಚ್ಚಬಾರ್ದಪ್ಪು ಅದಕ್ಕೆ. ಮತ್ತು ಪಪ್ಪನ ಹೆಸರೇನಪ್ಪು? ಆಕಾಶ್. ನೋಡ್ರಿ ಹೆಂಗೆ ಮಾತಾಡ್ತಾನ. ಫಸ್ಟ್ ಟೈಮ್ ಅವ್ನು ಮಾತಿಗೋಸ್ಕರ ವ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡ್ರೆ ಅವತ್ತು ಮಾತಾಡಿರ್ಲಿಲ್ಲ ಅವ. ಮತ್ತು ನಿನಗೆ ಯಾರ್ಯಾರು ಬೇಕಪ್ಪು? ಪಪ್ಪ ಮಮ್ಮಿ ಬೇಕಾ? ಎಲ್ಲರದ್ದು ಹೆಸರು ಹೇಳ್ತಾನೆ. ಇವತ್ತಷ್ಟ ಪಪ್ಪ ಮಮ್ಮಿ ಅನ್ನಾಗ್ತಾನೆ ರೀ. ನಿಮ್ಮ ದೊಡ್ಡಪ್ಪ ಅವ್ರ ಹೆಸರೇನ? ನಾಗು. ಆ್ಯಕ್ಚುಲಿ ನಾಗೇಶ. ದೊಡ್ಡಪ್ಪ ಅನ್ನೋದು ಶಾರ್ಟ್ಕಟ್ ಒಳಗೆ ದಪ್ಪ ಅಂತಂತಾನೆ ರೀ ಇವ.
ಮತ್ತು ನೆಕ್ಸ್ಟ್ ನಿಂಗೆ ಏನೇನು ಯಾವ ಸ್ಕೂಲ್ನಿಂದ ಬೇರೆ ಸ್ಕೂಲ್ ಅಂದ್ರೆ ಸ್ಕೂಲ್ ಚೇಂಜ್ ಮಾಡೇವಲ್ರಿ ನಾನು ಬೇರೆ ಸ್ಕೂಲ್ ಅನ್ನತ್ತಾನ. ಮತ್ತು ಇದು ಹೊಸ ಸ್ಕೂಲ್. ಹಾಂ, ಹೊಸ ಸ್ಕೂಲ್. ಗುಡ್ ಬಾಳ್ ನಮ್ಮಪ್ಪ. ಮತ್ತು ಏನು ಹೇಳ್ತಿ, ನಿನಗೇನು ಇಷ್ಟ? JCB ಇಷ್ಟ. ಒಟ್ಟ ಇವಂಗ JCB ಅಂದ್ರೆ ಇಷ್ಟ ರೀ. ಮತ್ತು ಹೋಗ್ನಿ ನನ್ನ ತಮ್ಮ ಬರಾಕತ್ತಾನ್ರಿ, ಅದಕ್ಕೆ ಹೋಗಂತ ಅನ್ನಾಗತ್ತಾನವ. ಮತ್ತು ನೆಕ್ಸ್ಟ್ ಆ್ಯಕ್ಚುಲಿ ನಾ ಹಿಂಗೆ ಯಾಕೆ ಕೂತೇನಂದ್ರೆ ರೀ, ಒಂದು ಟಾಪಿಕ್ ಹಂಚ್ಕೋಬೇಕು. ಏನಿಲ್ಲ, ಫ್ರೆಂಡ್ಶಿಪ್ ಬಗ್ಗೆ ಹೇಳಬೇಕು. ಏನು ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ಬೇಕಂತಂದ್ರೆ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ಬೇಕಂದ್ರೆ ರೀ, ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ನೊಂದ ಮನಸ್ಸು ಐತ್ರಿ ನಂದು. ಫ್ರೆಂಡ್ಶಿಪ್ ಒಳಗೆ ಭಾಳ ನನಗೆ ಹರ್ಟ್ ಆಗೈತಿ, ಭಾಳ ಬೇಜಾರಾಗೈತಿ, ಭಾಳ ಮೋಸನೂ ಆಗೈತಿ, ಎಲ್ಲನೂ ಆಗೈತಿ. ಹಿಂಗೆ ಇರುವಾಗ ಈಗ ರೀಸೆಂಟ್ಲಿ ಒಂದು 2 days ಬ್ಯಾಕ್ ರೀ, ನಂದು ಒಂದು ಕಾಲೇಜ್ ಫ್ರೆಂಡ್ಶಿಪ್ ಇತ್ತು. ಕಾಲೇಜ್ ಟೈಮ್ ಒಳಗಿನ ಫ್ರೆಂಡ್ಶಿಪ್ಪ ಹಿಂಗೆ ಏನೋ ಜಗಳ ಆಗಿ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಅದೆಲ್ಲ ಟಾಪಿಕ್ ತೆಗಿಯಂಗಿಲ್ಲ, ಅವ್ರ ಹೆಸರು ತೆಗಿಯಂಗಿಲ್ಲ ನಾನು. ಆಮೇಲೆ ಮ್ಯಾರೇಜ್ ಆಗಿ ಇಬ್ಬರು ಗಂಡ ಹೆಂಡತಿ ಆರಾಮಿದ್ರಿ. ಸ್ವಲ್ಪ ಜಗಳ ನನ್ನ ಸಂಬಂಧ ಆಯಿತು, ಏನು ಅದೆಲ್ಲ ಬೇಡ. ಜಗಳ ಆಗಿ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆಕೆ ಪ್ರೆಗ್ನೆಂಟ್ ಅಂತ ಹೇಳಿ. ಏಕ್ದಮ್ ಪ್ರೆಗ್ನೆಂಟ್ ಅಂತ ನನಗೆ ಗೊತ್ತಾಗಿದ್ದ ನಂತರ ಭಾಳ ಬೇಜಾರಾಯ್ತು. ಇಷ್ಟು ಹತ್ತಿನಲ್ಲ ನಾನು ಹೇಳೋಕ್ಕಾಗಂಗಿಲ್ಲ. ಆ್ಯಕ್ಚುಲಿ ಒಂದು ಪ್ರೆಗ್ನೆಂಟ್ ಇದ್ದಿದ್ದು ಹೆಂಗೆ ಅಂದ್ರೆ, ಪ್ರೆಗ್ನೆಂಟ್ ಇದ್ದವ್ರದ್ದು ತ್ರಾಸ ನೋವು ಏನು ಅನ್ನೋದು ಇನ್ನೊಂದು ತಾಯಿ ಮಾತ್ರ. ಊರಾಗ ಪ್ರೆಗ್ನೆಂಟ್ ಇದ್ದಿದ್ದು ಇದು ಅಂದ್ರೆ ಅವ್ರದ್ದು ಒಂದು ತಾಯಿಗೆ ಅಷ್ಟೇ ಅರ್ಥ ಆಗ್ತಿತ್ತು. ಭಾಳ ಬೇಜಾರಾಯ್ತು. ಆ್ಯಕ್ಚುಲಿ ನಾ ಹೈಸ್ಕೂಲ್ ಫ್ರೆಂಡ್ಸ್ ಕಡೆಯಿಂದನೂ ಮೋಸ ಹೋಗಿದ್ದೀನಿ. ಆಮೇಲೆ ನೆಕ್ಸ್ಟ್ ಸ್ಕೂಲ್ ಫ್ರೆಂಡ್ಸ್ ಕಡೆಯಿಂದ, ಆಮೇಲೆ ಎಲ್ಲ ನಂದು ಈಗಿನ ಫ್ರೆಂಡ್ಸ್ ಆಗಲಿ ಎಲ್ಲ ಮೋಸ ಹೊಂದಿದ್ದೀನಿ. ಮೋಸ ಆಗೈತ್ರಿ ನಂಗೆ, ಮತ್ತು ಬೇಜಾರು ಆಗೈತಿ, ಭಾಳ ದುಃಖನೂ ಆಗೈತಿ. ಈಗ ನಾನು ಕಾಲೇಜ್ ಫ್ರೆಂಡ್ಸ್ ಭಾಳ ಜನ ಅದಾರ. ಅದ್ರೊಳಗೂ ನನಗೆ ಒಬ್ಬಾಕಿಗಂತೂ ಕಳ್ಕೊಳ್ಳೋದು ಭಾಳ ಇಷ್ಟನೇ ಇದ್ದಿರ್ಕಿಲ್ಲ. ಅವ್ರು ಭಾಳ ಹೆಲ್ಪ್ ಮಾಡಿದ್ದಾರೆ ನಂಗೆ. ನಮ್ಗೆ ತ್ರಾಸ ಐತಿ ಅಂತಂದಾಗ ಅವ್ರ ಮನೆಯಲ್ಲ ನಾನು 15 days ಇದ್ದೆ. ಬಟ್ ಏನೋ ಅನಿವಾರ್ಯತೆಗೆ ಭಾಳ ಕಳ್ಕೊಂಡಂಗೆ ಆಗಿಬಿಟ್ಟೈತಿ. ಬಟ್ ಈಗಾದರೂ ಹೇಳ್ತೀನಿ, ಆಕೆ ಕಳ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ. ಆಕೆ ಎಲ್ಲಾದರೂ ಇಲ್ಲಿ ಚೆನ್ನಾಗಿರ್ಬೇಕು, ಆಕೆ ಬಗ್ಗೆ ಮಾತಾಡ್ಕೋ ಇಷ್ಟ ಇಲ್ಲ. ಆಕೆ ಯಾರಂತನೂ ಹೇಳಂಗಿಲ್ಲ, ಏನೂ ಬೇಡ, ಜಸ್ಟ್ ಆಕೆ ಚಲೋ ಇರಲಿ. ಭಾಳ ಬೇಜಾರಾಯ್ತು ನಂಗೆ, ಭಾಳ ಹತ್ತೀನಿ. ಆಕೆ ಕಳ್ಕೊಳ್ಳೋ ಪೊಸಿಷನ್ ಬಂದಾಗ ನಾ ಭಾಳ ಹತ್ತಿದ್ದೀನಿ. ಜಗಳ ಆಗಾನ ಭಾಳ ಬೇಜಾರಾಗೈತಿ. ಈ ಯಾಕೆ ವಿಡಿಯೋ ಒಳಗೆ ಹೇಳಾಕ್ತೀನಿ ಅಂತಂದ್ರೆ, ಆಕೆ ನನ್ನ ಮಾತು ಕೇಳೋ ಪೊಸಿಷನ್ ಒಳಗಿಲ್ಲ, ಆಕೆ ನನಗೆ ಅರ್ಥ ಮಾಡ್ಕೊಳ್ಳೋ ಪೊಸಿಷನ್ ಒಳಗಿಲ್ಲ. ಹೀಗಾಗಿ ಆಕೆಗೆ ಸಾರಿ ಕೇಳ್ಬೇಕು. ಅದು ಯಾವ ರೀತಿ ಸಾರಿ ಕೇಳ್ಬೇಕು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಾಗುತ್ತೆ. ಸಾರಿ ಅಂತೇನಿಲ್ಲ, ಜಸ್ಟ್ ಲೈಕ್ ತಪ್ಪ ಇದ್ರೂ ನನಗೆ ಅವ್ರು ಅಂದ್ರೆ ಆ ಕಡೆಯಿಂದ ತಪ್ಪಿದ್ರೂ ನಾನು ಸಾರಿ ಕೇಳ್ಬೇಕಂತ ಅನ್ಸಾಗತ್ತಿದ್ವಿ. ಯಾಕಂದ್ರೆ ಆಕೆ ಪೊಸಿಷನ್, ಈಗ ಆಕೆ ಪ್ರೆಗ್ನೆಂಟ್ ಅದಾಳಲ್ಲ, ಹೀಗಾಗಿ ಆಕೆ ಯಾವುದೇ ರೀತಿ ನೋವು ಆಗಬಾರ್ದು, ಯಾವುದೇ ರೀತಿ ತ್ರಾಸ ಆಗಬಾರ್ದು, ಆಕೆ ನಕ್ಕೋತಿರ್ಬೇಕು. ಹೀಗೆಲ್ಲ ಆಸೆ ಐತ್ರಿ. ಆಸೆ ಇದ್ದಿದ್ದಕ್ಕೆ ನಾನು ಇಷ್ಟು ದಿವಸ ಗಪ್ಪಾಗಿತ್ತು. ಹೀಗಾಗಿ ನನಗೆ ಫ್ರೆಂಡ್ಶಿಪ್ ಒಳಗೆ ಇಷ್ಟು ನಾ ಅನುಭವಿಸಿದ್ದೇನಲ್ಲ, ಭಾಳ ಮೋಸ ಹೋಗಿದ್ದೀನಿ. ಭಾಳ ಆ್ಯಕ್ಚುಲಿ ಹೇಳಿದ್ನಲ್ಲ ಆವಾಗಿಂದ್ರೆ ಭಾಳ ಮೋಸ ಹೋಗಿದ್ದೀನಿ. ಭಾಳ ಜನ ಫ್ರೆಂಡ್ಸ್ ಮೋಸ ಮಾಡಿದ್ದಾರೆ. ನನ್ನ ಫ್ಯಾಮ್ಲಿ, ನನ್ನ ಗಂಡನ ಬಿಟ್ಟರೆ ಯಾರು ಫ್ರೆಂಡ್ಸೇ ಬೇಡ ಅನ್ನೋ ರೇಂಜಿಗೆ ಇದ್ದುಬಿಟ್ಟಿದ್ದೆ ರೀ ನಾನು. ಅಂಥದ್ರೊಳಗೆ ಮತ್ತು ಕಾಲೇಜ್ ಫ್ರೆಂಡ್ ಸಪೋರ್ಟ್ ಮಾಡಿದ್ಲ ಲಾಸ್ಟ್ ಟೈಮ್. ಭಾಳ ತ್ರಾಸೊಳಗಿದ್ದಾಗ ಆಕೆ ಮನೆಯಾಗೂ ಇದ್ದೆ ನಾನು. ಅಕ್ಕಿಗೆ ಒಟ್ಟು ನನಗೆ ದೇವ್ರನಿಗೂ ಹೇಳ್ತೇನೆ ರೀ, ಏನು ಮಾತಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಹತ್ತು ಸಾಕಾಗಿದ್ದೆ. ನಾನು ಟೆನ್ಷನ್ ಮಾಡ್ಕೊಂಡು 2 days ನನಗೆ ಸ್ವಲ್ಪ ಹುಷಾರೂ ಇಲ್ಲರಿ. ಹೀಗಾಗಿ ಆಕೆ ಕಳ್ಕೊಳಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ಆಕೆ ಎಲ್ಲಿದ್ರು ಚೆನ್ನಾಗಿರ್ಬೇಕು. ಈ ಒಂದು ಮಾತಿಗೆ ಭಾಳ ಬೇಜಾರಾಗಿತ್ತು ರೀ ನಂಗೆ. ಆಕೆ ಒಟ್ಟಿನಲ್ಲಿ ಆಕೆ ಚಲೋ ಇರ್ಬೇಕು. ಈ ವಿಡಿಯೋ ಏನಾದರೂ ಆಕೆ ನೋಡಿದ್ಲ ಅಂದ್ರೂ ವಿಡಿಯೋ ಡಿಲೀಟ್ ಮಾಡಂತ ಅನ್ಬೋದು, ಇಲ್ಲ ಆಕೆ ಹೆಸ್ರಂತೂ ನಾನು ತೊಗೊಂಡಿಲ್ಲ, ಏನು ಬೇಕಾದ್ರೆ ಅನ್ಬೋದು. ಬಟ್ ಆಕೆಗೆ ತಲುಪಿದ್ರೆ ಸಾಕಂತ ಹೇಳಿ ಅಷ್ಟು. ಮತ್ತು ಬೇಜಾರಾಗಿತ್ತಲ್ಲ, ನಿಮ್ಮ ಮುಂದೆ ಹೇಳ್ಕೊಬೇಕಂತ ಅನಿಸುತ್ತೆ, ಹೇಳ್ಕೊಂಡೇನಿ ಅಷ್ಟು.
ನಾವು ಮತ್ತು ನೆಕ್ಸ್ಟ್ ಡೇ ಮಾರ್ಕೆಟಿಗೆ ಹೊಂಟಿದ್ದು ರೀ. ಅವಾಗ ನೋಡಿದೆ ನಾನು ಯಾರೋ ನಾಯಿ ಮರಿ ಮ್ಯಾಗ ಗಾಡಿ ಹಾಸಿ ಹೋಗಿಬಿಟ್ಟಿದ್ರು ಕಾಲ ಮೇಲೆ. ಸೊ ಆ ರೀತಿ ಯಾವತ್ತೂ ಯಾರೂ ಮಾಡಕ್ಕೆ ಹೋಗಬೇಡ್ರಿ ದಯವಿಟ್ಟು. ಯಾಕಂದ್ರೆ ನಾವು ಏನಾದರೂ ಸ್ವಲ್ಪ ನೋವಾಯ್ತಂದ್ರೆ ಹೇಳ್ಕೊತೀವಿ, ಚಿರಾಡ್ತೀವಿ, ಒದರಾಡ್ತೀವಿ. ಬಟ್ ಆ ಮೂಕ ಪ್ರಾಣಿಗೆ ಏನು ಅರ್ಥ ಆಗುತ್ತೆ ಹೇಳಿ ನೋಡುನ್ರಿ. ಹೀಗಾಗಿ ಯಾರು ಆ ರೀತಿ ಅನ್ಯಾಯ ಮಾಡಕ್ಕೆ ಹೋಗಬೇಡ್ರಿ. ಯಾವುದೇ ಒಂದು ಪ್ರಾಣಿ ಹೊಂಟಿತ್ತಂದ್ರೆ ನೋಡಿಕೊಂಡು ಅಡ್ಡಾಡೋದು ಬರ್ರಿ. ಯಾವ ಕಡೆಯಿಂದ ನಮಗೇನು ತ್ರಾಸಿಲ್ಲ ಅಂದಮೇಲೆ ಅವ್ರಿಗೂ ನಾವು ತ್ರಾಸ ಮಾಡೋದು ತಪ್ಪಾಗುತ್ತೆ. ಪಾಪ ಅವಕ್ಕೂ ಹೇಳಕ್ಕೆ ಬರಂಗಿಲ್ಲಲ್ಲ. ಹೀಗಾಗಿ ಯಾವತ್ತೂ ಮಾಡಕ್ಕೆ ಹೋಗಬೇಡ್ರಿ. ಮನುಷ್ಯರ ಮ್ಯಾಗ ನಾವು ಅಯ್ಯೋ ಪಾಪ ಹಿಂಗೆ ಒಡ್ಡಾಡಕತ್ತಾರಲ್ಲ, ಹಿಂಗೈತಲ್ಲ ಹಂಗೈತಲ್ಲ ಅನ್ನೋದಕ್ಕಿಂತ ಪ್ರಾಣಿಗಳಿಗೂ ಅಯ್ಯೋ ಇವಕ್ಕೆ ಮಾತು ಬರಂಗಿಲ್ಲಲ್ಲ, ಇವಕ್ಕೆ ನಾವು ನೋಡ್ಕೋಬೇಕಲ್ಲ, ಆದಷ್ಟು ಸಹಾಯ ಮಾಡಿರಿ, ಆದಷ್ಟು ನೋಡ್ಕೊಂಡು ಅಡ್ಡಾಡ್ರಿ. ಆ ರೀತಿ ಯಾರೂ ಗಾಡಿ ಹಾಕೋದಾಗಲಿ ಹಾಸೋದಾಗಲಿ ಮಾಡಕ್ಕೆ ಹೋಗಬೇಡ್ರಿ. ಹೀಗಾಗಿ ಇದಿಷ್ಟ ಉದ್ದೇಶ ರೀ. ಭಾಳ ನಮಗೂ ಬೇಜಾರಾಯ್ತು. ಆ್ಯಕ್ಚುಲಿ ಏನೂ ಮಾಡೋಕ್ಕಾಗಂಗಿಲ್ಲಲ್ಲ. ಹೀಗಾಗಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಾಕ್ತೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.